Hello everyone. So regarding milk mix powder ಬಗ್ಗೆ ಒಂದು ಸ್ಮಾಲ್ ಅಪ್ಡೇಟ್ ನ ಕೊಡಬೇಕಾಗಿತ್ತು, ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ನಾನೇ ಖುದ್ದಾಗಿ ಎಲ್ಲ ಮಿಲ್ಕ್ ಮಿಕ್ಸ್ ಪೌಡರ್ನ ಪ್ರಿಪೇರ್ ಮಾಡ್ತಾ ಇರೋದ್ರಿಂದ ನನಗೆ ಈ ಕಡೆ ವಿಡಿಯೋ ಮಾಡೋಕ್ಕೂ ಸಹ ಟೈಮ್ ಸಿಗ್ತಾ ಇಲ್ಲ. ಹಾಗೇನೆ ಆರ್ಡರ್ಸ್ ನಾನು ಎಷ್ಟು ಕ್ವಾಂಟಿಟಿ ಇದು ಮಿಲ್ಕ್ ಮಿಕ್ಸ್ ಪೌಡರ್ನ ರೆಡಿ ಮಾಡ್ಕೊಂಡಿದ್ದೀನಿ ಅಷ್ಟು ಕ್ವಾಂಟಿಟಿಗೆ ಮಾತ್ರ ಆರ್ಡರ್ಸ್ನ ತಗೋತಾ ಇದ್ದೀನಿ. ಸೊ ಇನ್ ಮಿಕ್ಕಿದವ್ರಿಗೆ ಸ್ವಲ್ಪ ಡಿಲೇ ಆಗುತ್ತೆ. ಅಂದ್ರೆ ನೆಕ್ಸ್ಟ್ ಬ್ಯಾಚ್ ಪ್ರಿಪೇರ್ ಆಗ್ತಿದ್ದ ಹಾಗೇನೆ ಹಳೆ ಬಂದಿರೋಂಥ ಮೆಸೇಜಸ್ಗೆ ನಾನು ಖಂಡಿತ ರಿಪ್ಲೈ ಮಾಡ್ತಾ ಇದ್ದೀನಿ. ಫ್ರೆಶ್ ಬ್ಯಾಚ್ ಪ್ರಿಪೇರ್ ಆಗ್ತಾನೆ ಇರುತ್ತೆ ಡೈಲಿ. ಆರ್ಡರ್ಸ್ ಬಂದ ಹಾಗೆ ಅಂದ್ರೆ ಒಂದಿನ ನಾನು 5 kg ಪ್ರಿಪೇರ್ ಮಾಡಿದ್ದು ಖಾಲಿ ಆಗುತ್ತೆ, ಒಂದಿನ 5 kg ಸಾಲದೇ ಇಲ್ಲ, ಮತ್ತೆ ಸಂಜೆ ಮತ್ತೆ 5 kg ನಾನು ಪೌಡರ್ನ ಮಾಡ್ಕೋಬೇಕಾಗತ್ತೆ. ಸೊ ಅವಾಗ 10 kg ಆಗುತ್ತೆ. ಸೊ ನೆಕ್ಸ್ಟ್ ಡೇಗೆ ಸ್ವಲ್ಪ ಕಡಿಮೆ ಮಾಡ್ಕೋತೀನಿ ನಾನು, ಯಾಕೆಂದ್ರೆ ಅವತ್ತೇನೆ ಪೂರ್ತಿ 10 kg ಮಾಡಿ ನನಗೂ ಸಹ ಸುಸ್ತಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ನೆಕ್ಸ್ಟ್ ಡೇ 5 kg ಮಾಡ್ಕೋತಾ ಇದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಜನಕ್ಕೆ ನಾನು ರಿಪ್ಲೈ ಮಾಡೋದು ಸ್ವಲ್ಪ ನಿಧಾನ ಆಗ್ತಾ ಇದೆ. ಹಾಗೇನೆ ಇನ್ನೊಂದು ಏನು ಅಂತ ಅಂದ್ರೆ, ಸುಮಾರು ಜನ ಟ್ಯೂಸ್ಡೇ ಪೇಮೆಂಟ್ ಮಾಡಿರೋರ್ಗೆ ಇನ್ನೂ ಪ್ರಾಡಕ್ಟ್ ರಿಸೀವ್ ಆಗಿಲ್ಲ ಅಂತ ಮೆಸೇಜ್ ಹಾಕ್ತಾ ಇದ್ದೀರಾ. ಹೌದು, ಯಾಕೆಂದ್ರೆ ಟ್ಯೂಸ್ಡೇ ಫಸ್ಟ್ ಡೇ ಮಂಡೇ ನಾನು ಪೋಸ್ಟ್ ಆಫೀಸ್ಗೆ ಕೊಟ್ಟೆ ಎಲ್ಲಾನು ಡಿಸ್ಪ್ಯಾಚ್ ಮಾಡ್ಲಿಕ್ಕೆ. ಟ್ಯೂಸ್ಡೇ ಬಂದು ನೈಟ್ ಪೋಸ್ಟ್ ಆಫೀಸ್ ಅಲ್ಲಿ ತುಂಬಾ ಸರ್ವರ್ ಡೌನ್ ಇತ್ತು. ಹಾಗೇನೆ ವೆಡ್ನಸ್ಡೇ ಏನೋ ರಜಾ, ಪೋಸ್ಟ್ ಆಫೀಸ್ ಓಪನ್ ಇಲ್ಲ ಅಂತ ಅಂದ್ರ. ಸೊ ಟ್ಯೂಸ್ಡೇ ಹಾಕಕ್ಕಾಗ್ಲಿಲ್ಲ, ಹಾಗೆ ವೆಡ್ನಸ್ಡೇನು ಹಾಕಕ್ಕಾಗ್ಲಿಲ್ಲ. ಅಂಡ್ ಥರ್ಸ್ಡೇ ಬೆಳಗ್ಗೆನೆ ನಾವು ಕೊಟ್ಟಿದೀವಿ. ಅವ್ರ ಪ್ರೋಸೆಸ್ ಎಲ್ಲ ಮುಗಿಸಿ ಕಳ್ಸೋದ್ರಲ್ಲಿ ಒಂದು 5 o'clock ಆಗಿದೆ. ಫ್ರೈಡೇ, ಸ್ಯಾಟರ್ಡೇ, ಇವತ್ತು ಸಂಡೇ ಆಗಲ್ಲ, ನಾಳೆಗೆ ಖಂಡಿತ ಎಲ್ಲರಿಗೂ ಪ್ರಾಡಕ್ಟ್ಸ್ ತಲುಪುತ್ತೆ. ಪ್ರದೀಪ್ ಸಹ ಬೈತಾ ಇದ್ರು, ಪೋಸ್ಟ್ ಆಫೀಸ್ ಮಾಡಿ ನೀನೆಲ್ಲರಿಗೂ ಡಿಲೇ ಮಾಡ್ತಾ ಇದೀಯ ಅಂತ. ಸೊ ಹಾಗಾಗಿ ವೆಡ್ನಸ್ಡೇ ಇಂದ ಬಂದಿರೋಂತ ಆರ್ಡರ್ಸ್ ನಾನು DTDC ಕೊರಿಯರ್ ಇಂದ ಕಳಿಸ್ತಾ ಇದ್ದೀನಿ ಎಲ್ಲರಿಗೂ. ಅದು ವಿತಿನ್ 1 day ಪೂರ್ತಿ ಎಲ್ಲರಿಗೂ ಡಿಸ್ಪ್ಯಾಚ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಅಷ್ಟೇನೆ DTDC ಕೊರಿಯರೇ ಮಾಡ್ತಾ ಇದ್ದೀನಿ ನಾನು ಎಲ್ಲರಿಗೂ. ತೀರಾ ವಿಲೇಜ್ ನಮ್ ಕಡೆ DTDC ಕೊರಿಯರ್ ಬರಲ್ಲ, ಅವ್ರ ಮನೆಗೆ ತಲುಪಿಸಲ್ಲ ನಮ್ಗೆ ಅಂತ, ಅದನ್ನ ನಾನು ಸಪರೇಟ್ ಮಾಡ್ಕೊಂಡು ಪೋಸ್ಟ್ ಆಫೀಸ್ಗೆ ಡಿಸ್ಪ್ಯಾಚ್ ಕೊಡ್ತಾ ಇದ್ದೀನಿ ಅಂತ ಪಾರ್ಸಲ್ಗಳನ್ನ. ಹಾಗೇನೆ ಇನ್ನೊಂದೇನು ಅಂದ್ರೆ, ಆಲ್ ಓವರ್ ಕರ್ನಾಟಕ ನೀವು ಡೆಲಿವರಿ ಕೊಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಎಸ್, ಎಲ್ಲಾ ಕಡೆಗೂ ಡೆಲಿವರಿ ಸಿಗತ್ತೆ. ನಾನ್ ನಿನ್ನೆ 2 ಕೇರಳಗೆ ಡಿಸ್ಪ್ಯಾಚ್ ಆಯ್ತು, ಒಂದು ಹೈದರಾಬಾದ್ಗೆ ಆಯ್ತು, ಮತ್ತೆ ಇನ್ನೊಂದು ಕೊಯಂಬತ್ತೂರ್ಗೆ ಆಯ್ತು. ಸೊ ಆಲ್ ಓವರ್ ಇಂಡಿಯಾ ನೀವೆಲ್ಲೇ ಇದ್ರು ಡಿಸ್ಪ್ಯಾಚಸ್ ಕಳಿಸ್ತೀನಿ ನಾನು, ಪಾರ್ಸಲ್ ಕಳಿಸ್ತೀನಿ, ಅದೆಲ್ಲ ಏನು ತೊಂದರೆ ಇಲ್ಲ. ಸೊ ಎಲ್ಲಿಗೆ ಆದ್ರೂ ಕೊರಿಯರ್ ಚಾರ್ಜಸ್ ಸೇಮ್ ಇರುತ್ತೆ. ಹಾಗೇನೆ ಸುಮಾರು ಜನ ನೀವು ವಿಡಿಯೋದಲ್ಲೇನೆ ಮೆನ್ಷನ್ ಮಾಡಿ ನಮ್ಗೆ ವಾಟ್ಸ್ಆಪ್ ಮಾಡಕ್ ಆಗಲ್ಲ ಅಂತ ಸುಮಾರು ಜನ ನನ್ಗೆ ಕಳಿಸ್ತಾ ಇದ್ದೀರಾ. ಹಾಗಾಗಿ ನಾನು ಇಲ್ಲಿ ಇವಾಗ ಮೆನ್ಷನ್ ಮಾಡ್ತೀನಿ ಎಷ್ಟಿರುತ್ತೆ ರೇಟ್ಸ್ ಅಂತ. ಸೊ ಹಾಗೆ ಇನ್ನೊಂದೇನು ಅಂದ್ರೆ, ಇಂಗ್ರೀಡಿಯೆಂಟ್ಸ್ ಏನೇನ್ ಹಾಕ್ತೀರಾ ಅಂತ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ, ಅದನ್ನು ಸಹ ಮೆನ್ಷನ್ ಮಾಡ್ತೀನಿ ಇವಾಗ. ಇಂಗ್ರೀಡಿಯೆಂಟ್ಸ್ ಬಂದು ಕಂಪ್ಲೀಟ್ಲಿ ಡ್ರೈ ನಟ್ಸ್ ಇರುತ್ತೆ ಇದರಲ್ಲಿ. ಬಾದಾಮಿ, ಗೋಡಂಬಿ, ಹಾಗೇನೆ ಪಿಸ್ತಾ ಇರುತ್ತೆ, ಮಖಾನ, ಇವಿಷ್ಟು ಮೇನ್ 4: ಬಾದಾಮಿ, ಗೋಡಂಬಿ, ಮಖಾನ, ಪಿಸ್ತಾ, ವಾಲ್ನಟ್ ಸ್ವಲ್ಪ, ಇವಿಷ್ಟು ಸ್ವಲ್ಪ 1 kg ಹಾಕಿದ್ರೆ ವಾಲ್ನಟ್ ಅರ್ಧ kg. ಯಾಕೆಂದ್ರೆ ತುಂಬಾ ಜಿಡ್ಡಿನಂಶ ಇರುತ್ತೆ, ತುಂಬಾ ಜಿಡ್ಡಿನಂಶ ನಾವು ಪೌಡರ್ ಮಾಡಿ ಹಾಕಕ್ ಹೋದಾಗ ಅದು ಗಂಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ವಾಲ್ನಟ್ ಒಂದು 1/2 kg ಅಷ್ಟು ನಾನು ಯೂಸ್ ಮಾಡ್ತೀನಿ. ಅಂದ್ರೆ ಕ್ವಾಂಟಿಟಿ ಹೇಳ್ತಾ ಇದ್ದೀನಿ ನಾನು ಅಷ್ಟೇನೆ, ಇಷ್ಟು ಪ್ರಮಾಣಕ್ಕೆ ನಾನು ಬರೀ ಇಷ್ಟಿಷ್ಟೇ ಹಾಕ್ಬೇಕು ಅಂತಲ್ಲ. 1 kg ಬಾದಾಮಿ, 1 kg ಗೋಡಂಬಿ, 1 kg ಮಖಾನಾಗೆ, 1 kg ಪಿಸ್ತಾಗೆ, ಅರ್ಧ kg ಆಗೋಷ್ಟು ವಾಲ್ನಟ್ ಹಾಕ್ತೀನಿ. ಅದ್ರ ಜೊತೆಗೆ ಹುರ್ಗಡ್ಲೆ ಇರುತ್ತೆ, ಬಿಳಿ ಎಳ್ಳಿರುತ್ತೆ, ಹಾಗೇನೆ ಮಿಲ್ಕ್ ಪೌಡರ್ ಇರುತ್ತೆ. ಕೆಲವೊಂದು ಪ್ರಮಾಣದಲ್ಲಿ ಮಿಲ್ಕ್ ಪೌಡರ್ನ ಆಡ್ ಮಾಡಲೇಬೇಕು, ಯಾಕೆಂದ್ರೆ ಇವಿಷ್ಟು ಸಣ್ಣ ಪ್ರಮಾಣದಲ್ಲಿ ಪೌಡರ್ ಆಗಲ್ಲ. ನಾನು ಯಾವುದೇ ರೀತಿ ಶುಗರ್ ಯೂಸ್ ಮಾಡ್ತಾ ಇಲ್ಲ, ಬೆಲ್ಲ ಯೂಸ್ ಮಾಡ್ತಾ ಇಲ್ಲ, ಹಾಗೇನೆ ಡೇಟ್ಸ್ ಪೌಡರ್ನ ಸಹ ಯೂಸ್ ಮಾಡ್ತಾ ಇಲ್ಲ. ಸುಮಾರು ಜನ ನನಗೆ ಡಯಾಬಿಟೀಸ್ ಇದೀವಿ, ಸೊ ನಮಗೂ ಸಹ ಅನುಕೂಲ ಆಗೋ ರೀತಿನಲ್ಲಿ ಮಿಲ್ಕ್ ಮಿಕ್ಸ್ ಪೌಡರ್ನ ನೀವು ಕೊಡ್ತೀರಾ ಅಲ್ವಾ ಅಂತ DM ಮಾಡ್ತಾ ಇದ್ದೀರಾ. ಹಾಗಾಗಿ ನಾನು ಡೇಟ್ಸ್ ಸಹ ಇದಕ್ಕೆ ಆಡ್ ಮಾಡಿಲ್ಲ. ಕೆಲವೊಂದು ಪ್ರಮಾಣದಲ್ಲಿ ಸ್ಪೈಸಸ್ ಇರುತ್ತೆ, ಅಂದ್ರೆ ಏಲಕ್ಕಿ, ಚಕ್ಕೆ, ಲವಂಗ ಮತ್ತೆ ಕಾಳುಮೆಣಸು ಇವಿಷ್ಟಿರುತ್ತೆ. ಸ್ವಲ್ಪ ಹಾಕ್ತೀನಿ ಅದನ್ನ. ಆಮೇಲೆ ಕಾರ್ಡಮಮ್ ಫ್ಲೇವರ್ಗೆ ಸ್ವಲ್ಪ ಏಲಕ್ಕಿ ಹಾಕಬೇಕು. ಕೇಸರಿ ಬಂದು ನಾನು 5 kg ಇದಕ್ಕೆ ಒಂದು 2.5 grams ಆಗೋಷ್ಟು ಹಾಕ್ತೀನಿ, ಯಾಕಂದ್ರೆ ಅದು ಒರಿಜಿನಲ್ ಕಲರ್ ಬರಬೇಕು. ಹಾಗಾಗಿ 2.5 grams, ಬರದೆ 1 ಗ್ರಾಮ್, ಅದು ಒಂದು ಸಣ್ಣ ಡಬ್ಬ, ಅದರಲ್ಲಿ ನಾನು 2.5 ಡಬ್ಬಿ ಆಗೋಷ್ಟು ನಾನು 5 kgಗೆ ಹಾಕ್ತಾ ಇದ್ದೀನಿ. ಹಾಗೇನೆ ಅರ್ಶಿನದ ಜೊತೆಗೆ
ಓಟ್ಸ್ ಹಾಕ್ತೀನಿ. ಸೊ ಇವಿಷ್ಟೇನೆ ಇರೋದು, ಬೇರೆ ಯಾವುದೇ ರೀತಿ ಆರ್ಟಿಫಿಷಿಯಲ್ ಫ್ಲೇವರ್ ಇಲ್ಲ, ಆರ್ಟಿಫಿಷಿಯಲ್ ಕಲರ್ ಇಲ್ಲ, ಹಾಗೇನೆ ಆರ್ಟಿಫಿಷಿಯಲ್ ಎಸೆನ್ಸ್ ಸಹ ಇರೋದಿಲ್ಲ. ಸೊ ನಿಮಗೆ ಈ ಪ್ಯಾಕೆಟ್ ಓಪನ್ ಮಾಡ್ತಿದ್ದ ಹಾಗೇನೆ ಹೊರಗಡೆ ಸಿಗೋಂತ ಪ್ರಾಡಕ್ಟ್ ಇರುತ್ತೆ ನೋಡಿ, ಎಷ್ಟೊಂದು ಮಿಲ್ಕ್ ಮಿಕ್ಸ್ ಪೌಡರ್, ಅದ್ರ ತರ ಓಪನ್ ಮಾಡ್ತಿದ್ದಂಗೆನೆ ಸ್ಮೆಲ್ ಬರೋದು, ಆ ರೀತಿ ಎಲ್ಲ ಆಗಲ್ಲ. ಬಟ್ ನೀವು ಕುಡಿದಾಗ ಅದ್ರ ರಿಚ್ನೆಸ್ ನಿಮ್ಗೆ ಗೊತ್ತಾಗುತ್ತೆ. ಪ್ಯೂರ್ ಬಾದಾಮ್, ಪ್ಯೂರ್ ಕ್ಯಾಶ್ಯೂಸ್ ಹಾಕಿರೋದ್ರಿಂದ. ಹಾಗೇನೆ ಇದ್ರೆಲ್ಲ ರೇಟ್ಸ್ ಎಷ್ಟು ಅಂತ ನಿಮಗೆ ಗೊತ್ತೇ ಇರುತ್ತೆ. ಇದನ್ನೆಲ್ಲಾನು ಸಣ್ಣ ಊರಿನಲ್ಲಿ ಹುರಿದು ಚೆನ್ನಾಗಿ ಆರಿದ ಮೇಲೆ ಮಿಕ್ಸಿ ಮಾಡಿ ಮಾಡೋಂಥ ಪ್ರೊಸೀಜರು. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. 100 ಗ್ರಾಮ್ಸ್ಗೆ ಇದು 195 ಚಾರ್ಜ್ ಆಗುತ್ತೆ. ನೀವು ಹೊರಗಡೆ ಇದ್ದೀವಿ ಅಂತ ಅಂದ್ರೆ +50 ಡೆಲಿವರಿ ಚಾರ್ಜಸ್ ಇರುತ್ತೆ. ಹಾಗೇನೆ 250 ಗ್ರಾಮ್ಸ್ಗೆ 430 ರೂಪೀಸ್ ಆಗುತ್ತೆ. ಸೊ 100 ಗ್ರಾಮ್ಸ್ಗೆ 195 ಅಂದ್ರೆ ನೀವು ಅದನ್ನ ಡಬಲ್ ಮಾಡ್ಕೋಬಹುದು. 250ಗೆ ನಾನು ಸ್ವಲ್ಪ ಕಡಿಮೆನೇ ಇಟ್ಟಿದ್ದೀನಿ. ನೀವು ಜಾಸ್ತಿ ಪ್ರಮಾಣ ತಗೊಂಡಷ್ಟು ದುಡ್ಡು ಕಡಿಮೆ ಆಗ್ತಾ ಹೋಗುತ್ತೆ. ಎಲ್ಲಾ ಕಡೆನೂ ಅದೇ ರೀತಿನೇ ಇರೋದು. ಸೊ ಹಾಗಾಗಿ ನೀವು 100 ಗ್ರಾಮ್ಸ್ ತಗೊಳ್ಳಿ ಟೇಸ್ಟ್ಗೆ ಬೇಕಾದ್ರೆ. ನೀವು ಒಟ್ಟಿಗೆ ನೀವು 1/4 kg ತಗೋತೀರಾ ಅಂದ್ರೆ ಕಡಿಮೆನೆ ಬರುತ್ತೆ, 430 ರೂಪೀಸ್ ಆಗುತ್ತೆ. ಅಂಡ್ ಅರ್ಧ kg ತಗೋತೀವಿ ಅಂತ ಅಂದ್ರೆ 840 ರೂಪೀಸ್ ಆಗುತ್ತೆ. ಸೊ ಹಾಗಾಗಿ ಇದು ರೇಟ್ ಇದೆ. ಡೆಲಿವರಿ ಚಾರ್ಜಸ್ ಎಲ್ಲದಕ್ಕೂ ಸೇವು, +50 ಡೆಲಿವರಿ ಚಾರ್ಜ್. ನೀವು ಎಲ್ಲೇ ಬ್ಯಾಂಗ್ಳೂರ್ಗೆ, ಮೈಸೂರ್ಗೆ, ಮಂಗಳೂರ್ಗೆ, ಹುಬ್ಬಳ್ಳಿ, ಶಿವಮೊಗ್ಗ, ದಾವಣಗೆರೆ ಎಲ್ಲ ಕಡೆಯಿಂದ ನನಗೆ ಆರ್ಡರ್ಸ್ ಬರ್ತಾ ಇದೆ. ಸೊ ಅಲ್ಲಿಗೆಲ್ಲ ಇವಾಗ ಆಲ್ರೆಡಿ ಡಿಸ್ಪ್ಯಾಚ್ ಆಗಿದೆ ಆರ್ಡರ್ಸ್. ಎಲ್ಲಾ ಕಡೆಗೂ 50 ರೂಪೀಸೇನೆ ಇರುತ್ತೆ ಮಿನಿಮಮ್ ಚಾರ್ಜ್. ನೀವು ಎಷ್ಟಾರೋ ತಗೊಳ್ಳಿ, ಅರ್ಧ kg 2 ತಗೊಳ್ಳಿ 1 kg ಆಗುತ್ತೆ, ಅದಕ್ಕೂ 50 ರೂಪೀಸೇ ಮಾಡ್ತೀನಿ ನಾನು. ಸೊ ಕೆಲವೊಬ್ರು ರೇಟ್ ಅಂದ್ರೆ ತೂಕ ಜಾಸ್ತಿ ಆಗ್ತಿದ್ದಂಗೆನೆ ಡೆಲಿವರಿ ಚಾರ್ಜಸ್ ಜಾಸ್ತಿ ಆಗುತ್ತೆ. ಸೊ ನಾನು ಅಷ್ಟು ಇರ್ತಾ ಇಲ್ಲ, ಡೆಲಿವರಿ ಚಾರ್ಜಸ್ ಸೇಮ್ ಇರುತ್ತೆ. ಅಂಡ್ ಇನ್ನೊಂದು ಏನು ಮೆಸೇಜಸ್ ಬರ್ತಾ ಇದೆ ನನಗೆ ಅಂತ ಅಂದ್ರೆ, ಹಾಸನಲ್ಲಿರೋರು ಮೇನ್ಲಿ, ನಾವು ಹಾಸನಲ್ಲಿ ಇದೀವಿ, ಹಾಸನಗೂ 50 ರೂಪೀಸ್ ಡೆಲಿವರಿ ಚಾರ್ಜ್ ಅಂತ ಕೇಳ್ತಾ ಇದ್ದೀರಾ. ಹಾಸನಲ್ಲಿರೋರು ಬೇಕಾದ್ರೆ ನೀವು ನನ್ನ ಲೊಕೇಶನ್ ಕಳಿಸ್ತೀನಿ, ಮೆಸೇಜ್ ಮಾಡಬಹುದು ವಾಟ್ಸ್ಆಪ್ ನಂಬರ್ಗೆ. ಲೊಕೇಶನ್ ಕಳಿಸ್ತೀವಿ, ಅಲ್ಲಿಗೆ ಬಂದು ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ಸೊ ಜಸ್ಟ್ ನೀವು ಅದ್ರದ್ದು ಪ್ಯಾಕೆಟ್ ಏನ್ ರೇಟ್ ಇರುತ್ತೆ ಅಷ್ಟು ಮಾತ್ರ ನೀವು ಕೊಟ್ರೆ ಆಯ್ತು, ಡೆಲಿವರಿ ಚಾರ್ಜಸ್ ನಿಮ್ಗೆ ಇರೋದಿಲ್ಲ. ಹಾಗೇನೆ ನಾವು ಖುದ್ದಾಗಿ ಬಂದು ಯಾರಿಗೂ ಎಲ್ಲಿಗೂ ತಲುಪಿಸೋಂಥದ್ದಿಲ್ಲ. ಲೊಕೇಶನ್ ಕಳಿಸ್ತೀವಿ, ಬೇಕಾದ್ರೆ ನೀವು ಬಂದು ಬೈ ಮಾಡ್ಬೋದು ಇಲ್ಲೇನೆ. ವಾಟ್ಸ್ಆಪ್ ನಂಬರ್ ಬಂದು 7795846794. ಅಲ್ಲೇನೆ ನೀವು ಆರ್ಡರ್ ಮಾಡಬೇಕು. ಇಲ್ಲಿ ನೀವು ಕಮೆಂಟ್ ಮಾಡಿ ಆರ್ಡರ್ ಮಾಡಿದ್ರೆ ಖಂಡಿತ ಇಲ್ಲಿಗೆ ಗೊತ್ತಾಗಲ್ಲ. ಸೊ ನೀವು ಆ ನಂಬರ್ಗೆ ಆರ್ಡರ್ ಮಾಡಿ ನಿಮ್ಮ ಅಡ್ರೆಸ್ ಎಲ್ಲ ತಗೊಂಡ್ಮೇಲೆ ನೀವು ಪೇಮೆಂಟ್ ಹಾಕಿದ ತಕ್ಷಣನೇ ನಿಮ್ಮ ಆರ್ಡರ್ ಡಿಸ್ಪ್ಯಾಚ್ ಆಗುತ್ತೆ ನಿಮ್ಮ ಊರಿಗೆ. ಸೊ ನಾನು ಅದೇ ಹೇಳಿದ್ನಲ್ಲ, ಟ್ಯೂಸ್ಡೇ ಮಾತ್ರದ್ದು ಒಂದು ದಿನದ್ದು ನಂದು ತಪ್ಪಾಯ್ತು, ಡಿಲೇ ಆಯ್ತು. ಸುಮಾರು ಜನ ಇನ್ನೂ ಮೆಸೇಜ್ ಮಾಡ್ತಾನೆ ಇದ್ದೀರಾ ನಮ್ಗೆ ಇನ್ನೂ ಪ್ರಾಡಕ್ಟ್ ಬಂದಿಲ್ಲ ಅಂತ. ಸೊ ಅದು ಒಂದು ದಯವಿಟ್ಟು ಸಾರಿ, ಅದಕ್ಕೆ ನಮ್ಗೆ ಡಿಸ್ಪ್ಯಾಚ್ ಮಾಡಕ್ಕೆ ಅವತ್ತಾಗ್ಲಿಲ್ಲ. ಖಂಡಿತ ನಾಳೆ ಅಷ್ಟರಲ್ಲಿ ನಿಮ್ ಎಲ್ಲಾರ ಆರ್ಡರ್ಸ್ ಬರುತ್ತೆ. ವೆಡ್ನೆಸ್ಡೇ ಮಾಡಿದವ್ರದ್ದು, ಥರ್ಸ್ಡೇ ಮಾಡಿದವ್ರದ್ದು ಏನೂ ಇಲ್ಲ, ಅವ್ರಿಗೆ ನೆಕ್ಸ್ಟ್ ಡೇನೆ ಡೆಲಿವರಿ ಆಗೋಗಿದೆ. ಎಲ್ಲಾರ್ಗು ಪ್ರಾಡಕ್ಟ್ಸ್ ತಲುಪಿದೆ. ಸುಮಾರು ಜನ ನನಗೆ ರಿವ್ಯೂ ಕೂಡ ಕೊಡ್ತಾ ಇದ್ದೀರಾ, ತುಂಬಾ ರಿಚ್ ಆಗಿದೆ ಟೇಸ್ಟ್, ತುಂಬಾನೇ ಇಷ್ಟ ಆಗ್ತಾ ಇದೆ ಎಲ್ಲಾರ್ಗು ಅಂತ. ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ ಯಾವುದೇ ರೀತಿ ಪ್ರಿಸರ್ವೇಟಿವ್ ಅಂತೂ ಖಂಡಿತ ಇಲ್ಲ. ಹಾಗೇನೆ ಎಷ್ಟು ದಿನ ಸ್ಟೋರ್ ಮಾಡ್ಕೋಬಹುದು ಅಂತ ಕೇಳ್ತಾ ಇದ್ದೀರಾ. 15 ಡೇಸ್ ನೀವು ಹೊರಗಡೆ ಆರಾಮಾಗಿ ಇಟ್ಕೋಬಹುದು. ಇದರಲ್ಲಿ ಯಾವುದೇ ರೀತಿ ನಾವು ಪ್ರಿಸರ್ವೇಟಿವ್ ಆಡ್ ಮಾಡಿಲ್ಲ, ಹಾಗಾಗಿ 15 ಡೇಸ್ ಇರುತ್ತೆ. ಇನ್ನು ಹೆಚ್ಚಿಗೆ ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ತಗೊಂಡಿದ್ದೀರಾ ಅಂದ್ರೆ ದಯವಿಟ್ಟು ಫ್ರಿಜ್ ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಅಪ್ ಟು 2 ಮಂತ್ಸ್ ತನಕ ಇದು ಏನೋ ಚೆನ್ನಾಗಾಗತ್ತೆ. ದಿನ ಒಂದೊಂದು ಲೋಟ ನೀವು ಹಾಲು ಕುಡಿತೀರಾ ಅಲ್ವಾ, ಅದರಲ್ಲಿ ನೀವು ಯಾವ ರೀತಿ ಈಗ ಹೊರಗಡೆ ಸಿಗುವಂತ ಮಿಲ್ಕ್ ಮಿಕ್ಸ್ ಪೌಡರ್ಸ್ ನ ನೀವು ಯಾವ ರೀತಿ ಮಿಕ್ಸ್ ಮಾಡ್ಕೋತೀರೋ ಅದೇ ರೀತಿ ಮಿಕ್ಸ್ ಮಾಡ್ಕೊಳ್ಳೋದು. ಹಾಲಿಗೆ ಹಾಕಿ ಕುದಿಸೋಂತ ಅವಶ್ಯಕತೆ ಏನು ಇಲ್ಲ. ಇದು ಪ್ಯೂರ್ಲಿ ಹೋಮ್ ಮೇಡ್, ಹಾಗೇನೆ ಯಾವುದೇ ಆಡೆಡ್ ಕಲರ್ಸ್ ಇಲ್ಲ, ಫ್ಲೇವರ್ಸ್ ಇಲ್ಲದೆ ಇರೋದ್ರಿಂದ ನೀವು 1/2 ಸ್ಪೂನ್ ಹಾಕಿದ್ರೂ ಸಾಕು, ತುಂಬಾನೇ ಬಾದಾಮ್ ಫ್ಲೇವರ್, ಹಾಗೇನೆ ಗೋಡಂಬಿ, ಪಿಸ್ತಾ, ಕೇಸರ್ದು ಎಲ್ಲ ಫ್ಲೇವರ್ ಸಿಗುತ್ತೆ. ರಿಚ್ ಆಗಿರುತ್ತೆ ಟೇಸ್ಟ್. ಒಂದ್ ಸಣ್ಣ ಗ್ಲಾಸಿಗೆ 1/2 ಸ್ಪೂನ್ ಹಾಕಿದ್ರೇನೆ ಸಾಕು, ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಯಾಕೆಂದ್ರೆ ರಿಯಲ್ ಬಯರ್ಸ್ ಇರ್ತಾರೆ, ಅವರಿಗೆ ಗೊತ್ತಿರುತ್ತೆ. ಒಮ್ಮೆ ಟೇಸ್ಟ್ ನೋಡಿದವರು ಮತ್ತೆ ಮತ್ತೆ ತಗೋತಾನೆ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಮನೇಲೂ ಸಹ ಮಾಡ್ಕೋಬಹುದು, ನನ್ನ ಚಾನೆಲ್ ನಲ್ಲಿ ರೆಸಿಪಿ ಸಹ ಇದೆ ಆಲ್ರೆಡಿ. ಕಂಪ್ಲೀಟ್ ರೆಸಿಪಿನ ನೋಡ್ಕೊಂಡು ನೀವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳಿ. ಇದು ಯಾವುದೇ ರೀತಿ ನಿಮ್ಗೆ ಕದ್ದು ಮುಚ್ಚಿ ಎಕ್ಸ್ಟ್ರಾ ಏನೋ ಆಡ್ ಮಾಡೋದು ಆ ತರ ಎಲ್ಲ ಏನೂ ಇಲ್ಲ. ಖಂಡಿತ ಇದು ಹೋಮ್ ಮೇಡ್ ಆಗಿರುತ್ತೆ. ಇನ್ನೊಂದು ಏನು ಅಂತ ಅಂದ್ರೆ, ಮೆಸೇಜ್ ಮಾಡಿ ಪೇಮೆಂಟ್ ಆದ್ಮೇಲೆ ನಾನು ನಿಮ್ಗೆ ಸ್ಕ್ರೀನ್ ಶಾಟ್ ಕಳ್ಸಕ್ ಹೇಳ್ತೀವಿ ಅಲ್ವಾ. ನೀವು ಯಾವ ನಂಬರ್ ಇಂದ ಆರ್ಡರ್ ತಗೊಂಡಿರ್ತೀರಾ, ಯಾವ ನಂಬರ್ ಇಂದ ನಮ್ಗೆ ಪೇಮೆಂಟ್
ಮಾಡಿ ಅಂತ ನಾವು ಕೇಳ್ಕೊಂಡಿರ್ತೀವಿ. ಅದೇ ನಂಬರ್ ಇಂದ ನಮ್ಗೆ ಸ್ಕ್ರೀನ್ ಶಾಟ್ ಕಳಿಸಿ. ಯಾಕೆಂದ್ರೆ ನೀವು ಇನ್ನೊಬ್ರಿಗೆ ಹೇಳಿರ್ತೀರಾ ಪೇಮೆಂಟ್ ಮಾಡ್ಲಿಕ್ಕೆ, ಅವರು ಅವ್ರ ನಂಬರ್ ಇಂದ ನಮ್ಗೆ ಸ್ಕ್ರೀನ್ ಶಾಟ್ ಕಳಿಸ್ತಾರೆ. ಅದು ನಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಯಾಕೆಂದ್ರೆ ಅವ್ರ ಸ್ಕ್ರೀನ್ ಶಾಟ್ ಕಳಿಸಿದಾಗ ಅವ್ರ ಹಿಸ್ಟ್ರಿನಲ್ಲಿ ಅವ್ರ ಅಡ್ರೆಸ್ ಎಲ್ಲ ಏನು ಇರಲ್ಲ. ಸೊ ಅದು ನಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಹಾಗಾಗಿ ನೀವು ಅಡ್ರೆಸ್ ಎಲ್ಲ ಕಳಿಸಿ ಪೇಮೆಂಟ್ ಇನ್ನೊಬ್ರು ಕೈಲಿ ಮಾಡಿಸಿದ್ರೆ ಅವ್ರ ಹತ್ರ ನೀವು ಸ್ಕ್ರೀನ್ ಶಾಟ್ ನ ಸೆಂಡ್ ಮಾಡಿಸ್ಕೊಂಡು ನೀವು ಆ ಸ್ಕ್ರೀನ್ ಶಾಟ್ ನ ನಮ್ ನಂಬರ್ಗೆ ಸೆಂಡ್ ಮಾಡಿ. ದಯವಿಟ್ಟುವೆ ಇನ್ನೊಬ್ರಿಗೆ ಸ್ಕ್ರೀನ್ ಶಾಟ್ ಮಾಡಿ ಅವ್ರ ನಂಬರ್ ಇಂದ ನಮ್ಗೆ ಕಳಿಸ್ಬೇಡಿ. ಅದೊಂದು ಕನ್ಫ್ಯೂಷನ್ ಆಗ್ತಾ ಇದೆ. ಬೆಳಗ್ಗೆ ಒಬ್ರು ಆ ರೀತಿ ಮಾಡಿದ್ರು, ಹಾಗಾಗಿ ನಾನು ಅದನ್ನು ಸಹ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಅಷ್ಟೇ, ತುಂಬಾ ರಿವ್ಯೂಸ್ ಬರ್ತಾ ಇದೆ, ಆರ್ಡರ್ಸ್ ಇನ್ನೂ ಬರ್ತಾನೆ ಇದೆ. ನೋಡ್ತಾ ಇರ್ಬೋದು ನೀವು, ತುಂಬಾನೇ ಆರ್ಡರ್ಸ್ ಬರ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಚಾಕ್ಲೇಟ್ ಫ್ಲೇವರ್ ರಾಗಿ ಚಾಕೋ ಮಾಲ್ಟ್ ರೆಡಿ ಆಗ್ತಾ ಇದೆ. ನಾನು ಕಂಪ್ಲೀಟ್ ರೆಸಿಪಿ ತೋರಿಸ್ತೀನಿ. ಯಾಕೆಂದ್ರೆ ರಾಗಿನ ತೊಳೆದು ನೆನೆ ಹಾಕಿ ಅದನ್ನ ಮೊಳಕೆ ಬರ್ಸಿ ಹುರಿದು ಅದಕ್ಕೆ ಬಾದಾಮಿ, ಗೋಡಂಬಿ, ಕೇಸರಿ, ಚಾಕ್ಲೇಟ್ ಪೌಡರ್ ಮತ್ತೆ ಸ್ವಲ್ಪ ಕಲ್ಸಕ್ರೆ ಅಥವಾ ಬೆಲ್ಲ ಎರಡರಲ್ಲಿ ನಾನು ಸ್ವಲ್ಪ ಡಿಸೈಡ್ ಮಾಡ್ತಾ ಇದ್ದೀನಿ ಯಾವ್ದು ಹಾಕ್ಬೇಕು ಅಂತ. ಸೊ ಇದು ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುತ್ತೆ. ಒನ್ಸ್ ಅದು ಪ್ರಾಡಕ್ಟ್ ರೆಡಿ ಆದ್ಮೇಲೆ ನಾನು ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಖಂಡಿತ ಚಾಕ್ಲೇಟ್ ಫ್ಲೇವರ್ ಯಾರ್ಯಾರಿಗೆ ಇಷ್ಟ ಆಗುತ್ತೆ ಅವ್ರು ಖಂಡಿತವಾಗ್ಲೂ ಆರಾಮಾಗಿ ತಗೋಬಹುದು. ನಿಮ್ ಕಣ್ ಮುಂದೆನೆ ಎಲ್ಲಾನು ನಾನು ಮಾಡಿ ತೋರಿಸ್ತೀನಿ. ಯಾವುದೇ ರೀತಿ ಇನ್ನೊಬ್ರು ಕಡೆಯಿಂದ ಮಾಡಿಸ್ಕೊಂಡು ಬಂದು ನಾನ್ ಪ್ರಿಪೇರ್ ಮಾಡಿ ನಿಮ್ ಹತ್ರ ಇದು ಮಾಡೋದಲ್ಲ, ನಮ್ಮ ಮನೆಯಲ್ಲೇನೆ ಎಲ್ಲ ಪ್ರಿಪೇರ್ ಆಗ್ತಾ ಇದೆ ಇದು. ಸೊ ಇಷ್ಟು ಇದು ಆರ್ಡರ್ಸ್ ಬಗ್ಗೆ ನಾನು ಹೇಳಬೇಕಾಗಿತ್ತು, ಹಾಗಾಗಿ ಈ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಖಂಡಿತ ಸಪೋರ್ಟ್ ಮಾಡಿ. ಸೊ ಆರ್ಡರ್ ಮಾಡಬೇಕಾಗಿರೋ ನಂಬರ್ ಆಲ್ರೆಡಿ ಸ್ಕ್ರೀನ್ ಮೇಲೂ ಸಹ ಬರ್ತಾ ಇದೆ. ಹಾಗೆ ಇನ್ನೂ ಒಂದ್ಸಲ ಹೇಳ್ತೀನಿ, 7795846794 7795846794. ತುಂಬಾ ಜನ ಕಾಲ್ಸ್ ಕೂಡ ಮಾಡ್ತಾ ಇದ್ದೀರಾ. ಕಾಲ್ಸ್ ಮಾಡಿದ್ರು ರಿಸೀವ್ ಮಾಡಲ್ಲ ಯಾರುನುವೆ. ಅದು ಆಟೋಮೆಟಿಕ್ ವಾಯ್ಸ್ ಮೇಲ್ಗೆ ಹೋಗುತ್ತೆ. ನಿಮ್ಗೆ ಏನಾದ್ರೂ ಹೇಳ್ಬೇಕು ಅಂತ ಅನ್ಸಿದ್ರೆ ಅದು ವಾಯ್ಸ್ ಮೇಲಲ್ಲೇನೆ ಹೇಳ್ಬಿಟ್ಟು ಕಟ್ ಮಾಡ್ಬೋದು. ನಮ್ಗೆ ನಾನು ಆದ್ಮೇಲೆ ಅದನ್ನ ಏನ್ ವಾಯ್ಸ್ ಮೆಸೇಜ್ ಕಳ್ಸಿದ್ದಾರೆ ಅನ್ನೋದನ್ನ ನಾನು ರಿಸೀವ್ ತಗೋತೀನಿ. ಸುಮಾರು ಜನ ವಾಯ್ಸ್ ಮೇಲ್ ಹೋದಾಗ ಬರೀ ಹಲೋ 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 ಅಂತ ಇರ್ತೀರಾ. ನಾವು ಈ ಕಡೆಯಿಂದ ಯಾರು ಮಾತಾಡಲ್ಲ. ವಾಯ್ಸ್ ಮೇಲ್ ಅದು ನಿಮ್ಗೆ ಏನಾದ್ರೂ ಮೆಸೇಜ್ ಹೇಳ್ಬೇಕು ಅಂತ ಇದ್ರೆ ಆ ವಾಯ್ಸ್ ಮೇಲ್ ಅಲ್ಲಿ ಹೇಳ್ಬಿಟ್ಟು ಕಟ್ ಮಾಡಿ ಅದ್ ನಮಗ್ ಸಿಗುತ್ತೆ ಅಷ್ಟೇನೆ. ಹಾಗೇನೆ ವಾಟ್ಸ್ಆಪ್ ಕಾಲ್ ಅಷ್ಟೇ, ವಿಡಿಯೋ ಕಾಲ್ ಆಗ್ಲಿ ಯಾವುದೇ ರೀತಿ ರಿಸೀವ್ ಮಾಡಲ್ಲ. ಜಸ್ಟ್ ಮೆಸೇಜ್ ಮಾಡಿ, ಮೆಸೇಜ್ ಮಾಡಿದ್ದು ಒಂದ್ ಹಾಫ್ ಡೇ ಒಳಗೆ ಖಂಡಿತವಾಗ್ಲೂ ಎಲ್ಲರಿಗೂ ಸಹ ರಿಪ್ಲೈ ಬರುತ್ತೆ. ಸೊ ಇದಾಗಿತ್ತು ಇವತ್ತಿನ ಅಪ್ಡೇಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್.